ಕುಳಿತುಕೊಳ್ಳಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬ್ರೆ, ನೀವು ಬಂದ ವಿಷಯವೇನು ತಾಯಿಯವರಿಗೆ ತಿಳಿಸಿ. ರಾಣಿ ಸಾಹೇಬ್, ನಾವು ಇಲ್ಲಿಗೆ ಬಂದದ್ದು 2 ವಿಷಯಗಳನ್ನು ಡಿಸೈಡ್ ಮಾಡಲು ಮಾತನಾಡಲಿಕ್ಕೆ. ಯಾವ ವಿಷಯ? ರಾಣಿ ಸಾಹೇಬ್, ನೀವು ಮಾಡಿರೋ ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ, ಏಕೆ? ಕಪ್ಪ? ನಾವು ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಾವು ನಿಮಗೆ ಏಕೆ ಕೊಡಬೇಕು ಕಪ್ಪ? ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಷ್ಟ ಸುಖದಲ್ಲಿ ಭಾಗಿಯಾದವರೇ. ನಾವು ನಿಮಗೆ ಏಕೆ ಕೊಡಬೇಕು ಕಪ್ಪ? ಉತ್ತಿರುವಿರೋ, ಬಿತ್ತಿರುವಿರೋ, ಬೆಳೆದಿರುವಿರೋ, ನಾವು ನಿಮಗೆ ಏಕೆ ಕೊಡಬೇಕು ಕಪ್ಪ? ಇದೇನು ನಿಮ್ಮಪ್ಪ ನಿಮ್ಮ ತಾತ ಮುತ್ತ ಅಂತ ಮಾಡಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ವ್ಯಾಪಾರದ ನೆಪದಲ್ಲಿ ಸ್ಥಳಾವಕಾಶ ಕೇಳಿ ಬಂದ ನಿಮಗೆ ಸ್ಥಳ ಕೊಟ್ಟೆವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೇ? ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರೋ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪ ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತೇನೆಂದು ಹೇಳಿದವರು ನೀವೇ, ಎಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುತ್ತಿರುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಇರಲು ಜಾಗ ಕೊಟ್ಟರೆ ಇಡೀ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುತ್ತಿರೋ ಅಬ್ಬೆ ಪಾರಿಗಳು ನೀವು ಕಪ್ಪ ಕೊಡಬೇಕೇ? ಇದು ಸಾಧ್ಯವೇ ಇಲ್ಲ. ರಾಣಿ ಸಾಹೇಬ್, ಹಾಗಾದರೆ ನಿಮ್ಮ ಶಿವಲಿಂಗ ಸರ್ಜರು ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಈ ಕಿತ್ತೂರು ಯಾವ ಕಾರಣಕ್ಕೂ ಮೋಸದ ಒಪ್ಪಂದಕ್ಕೆ ಮನ್ನಣೆ ಕೊಡುವುದಿಲ್ಲ. ಆಲ್ ರೈಟ್. ಅದಕ್ಕೆ ಅವರು ಸತ್ತ ನಂತರ ನೀವು ದತ್ತಕವನ್ನು ಮಾಡಿಕೊಂಡಿದ್ದೀರಿ. ಲಾರ್ಡ್ ಡಾಲೌಸ್ ಕಾಯ್ದೆ ಪ್ರಕಾರ ದತ್ತಕವನ್ನು ಮಾಡಿಕೊಳ್ಳುವಂತಿಲ್ಲ, ದತ್ತಕ ಪುತ್ರ ಆಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪುವುದಿಲ್ಲ. ಎತ್ತಾಕರೆ ಬಾಯಿ ಬಿಗಿ ಹಿಡಿದು ಮಾತನಾಡು. ನನಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮದು. ಇಲ್ಲಿ ನಾಡ ಸಿಂಹಾಸನ ದೊರೆಯನ್ನು ಏರಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರವನ್ನು ಉಲ್ಲಂಘಿಸುತ್ತಿದ್ದೀರಿ. ಈ ತಪ್ಪು ಮಾಡಿದ್ದೀರಿ. ಮುಚ್ಚೋ ಬಾಯಿ ನಾಯಿ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎದುರು ಮಾತಾಡಷ್ಟು ಸೊಕ್ಕೇನ ನಿನಗೆ? ಇಲ್ಲಿ ಕಾಯ್ದೆ ಕಟ್ಟಡ ಮಾಡೋ ಅಧಿಕಾರ ಇರೋದು ನಮಗೆ, ನಿಮಗಲ್ಲ. ಏ ರಾಯಣ್ಣ, ನಾನು ಇಲ್ಲಿಗೆ ಬಂದದ್ದು ನಿನ್ನೊಡನೆ ಮಾತನಾಡಲು ಅಲ್ಲ. ಏ ಕೆಂಪು ಮುಸುಡಿಯ ಕುನ್ನಿ, ಸಾಕು ಮಾಡು ನಿನ್ನ ಈ ಅವಿವೇಕದ ಮಾತನ್ನು. ಇದು ಕಿತ್ತೂರು ರಾಜ್ಯ. ಇಲ್ಲಿ ತಾಯಿ ಮಗುವಿನ ನಡುವೆ ಒಡಕುಂಟು ಮಾಡುವ ನಿನ್ನ ಈ ಕುತಂತ್ರ ಬುದ್ಧಿಯನ್ನು ಇಲ್ಲಿಗೆ ನಿಲ್ಲಿಸು. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವಕ್ಕೂ ಪ್ರತಿ ಪ್ರಜೆಗೂ ಇದೆ. ನಿಮ್ಮಂತೆ ಇಲ್ಲಿ ಜೀತಕ್ಕಾಗಿ ದುಡಿಯೋರಿಗಲ್ಲ, ಇಲ್ಲಿ ದೇಶಕ್ಕಾಗಿ ದುಡಿಯೋರಿದ್ದಾರೆ. ಇದನ್ನು ಅರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರವನ್ನು ಉಲ್ಲಂಘಿಸುತ್ತಿದ್ದೀರಿ. ಕಂಪನಿ ಸರ್ಕಾರದ ಕಾಯ್ದೆ ಪ್ರಕಾರ ನಮಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ. ಇದೇನು ನಿಮ್ಮಂತೆ ಕೆಂಪು ಕುನ್ನಿಗಳು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರು ಕಟ್ಟಿ ಬೆಳೆಸಿದ ಆಸ್ತಿ. ನೀವು ಸಿಂಹದೊಂದಿಗೆ ಚೆಲ್ಲಾಟವಾಡುತ್ತಿದ್ದೀರಿ, ಸಿಡಿಯುವ ಮದ್ದಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದೀರಿ. ಇದರಿಂದ ಕಿತ್ತೂರಿನ ಸ್ಥಾನಹಾನಿ, ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಸ್ವಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನೋ ಗೊತ್ತೈತಿ? ಕೆಚ್ಚದೆಯ ಕಲಿಗಳ ಬೀಡೈತಿ, ಅಂಜಿಕೆ ಅಂಬಲದ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ನಿಮಗಂತೂ ಬದುಕು ಆಸೆ ಇದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ ನಮಗೂ ಇಲ್ಲ. ತಡಿಬೇಡಿ ಮಂತ್ರಿಗಳೇ, ಎತ್ತ ತಾಯಿಯನ್ನೇ ಕತ್ತು ಇಸಕು ಒಳ ಸಂಚು ಮಾಡಿಸ್ಯಾರ ಈ ಮಂಗ್ಯನ ಮಕ್ಕಳು. ಇವರ ಮಾತು ಕೇಳಿ ಕಿತ್ತೂರು ರಾಣಿ ಚೆನ್ನಮ್ಮಳ ಬಂಟಾದಿನಿ. ಅಪ್ಪಣೆ ನೀಡು ತಾಯಿ, ನಿನ್ನೆದುರು ಮಾತನಾಡುವ ಈ ಕೆಂಪು ಮುಸುಡಿ ಕೊನ್ನಿಯನ್ನು ಅಡ್ಡ ಉದ್ದುತ್ತ ಸೀಳಿ ಬಿಡುತ್ತೇನೆ. ಸಮಾಧಾನ.
ಇದೆ ಕನ್ನಡಿಗರ ಸ್ವಾಭಿಮಾನಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ ರಾಯಣ್ಣ. ರಾಣಿ ಸಾಹೇಬ್, ಇದು ನಮಗೆ ಮಾಡಿದ ಅವಮಾನ. ಹೊರಟು ಹೋಗು, ನಿನಗೆ ಜೀವ ಭಿಕ್ಷೆ ನೀಡಿದ್ದೇನೆ. ಆಲ್ ರೈಟ್, ಇದರ ಪರಿಣಾಮವನ್ನು ನೀವು ಆದಷ್ಟು ಬೇಗ ಅನುಭವಿಸುತ್ತೀರಿ. ಹೀಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಮುಂದುವರಿಯುತ್ತದೆ. ಸ್ವಾತಂತ್ರ್ಯಕ್ಕಾಗಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ತಮ್ಮ ಪ್ರಾಣವನ್ನೇ ಪಣವಾಗಿಡುತ್ತಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಈ ಇಬ್ಬರು ವೀರ ಮರಣವನ್ನು ಅಪ್ಪುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು.